ಯಾಕಂದ್ರೆ 15 ಕಾಗವಾಡದಾಗ ಬಂದು ಮಾಡುದೇನು ಇಲ್ಲಿ ಏನು ಸಿಗಂಗಿಲ್ಲತ್ತಿದ್ರು. ಆದ್ರೆ ಇವಾಗ ಮಾತ್ರ ನೋಡಿದ್ರ ಎಲ್ಲ ಪರಿಸ್ಥಿತಿ ಎಲ್ಲ ಹದಗೆಟ್ಟು ಹೋಗೈತಿ. ಅಲ್ಲಿ ನಮ್ಮಲ್ಲಿ ಆ ಬರಗಾಲ ಭಾಗದಲ್ಲಿ ಇವಾಗ ನೋಡಾಕ್ತೀವಿ, ಕೆಲವು 5-6 ತಿಂಗಳಲ್ಲಿ 7-8 ಕೊಲೆ ಆಗಿಬಿಟ್ಟು ಈ ರಾಜಕೀಯ ತಿಂಡಿಯಲ್ಲಿ ಎಲ್ಲ. ಅಂದ್ರೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಯಾವುದೂ ಅಭಿವೃದ್ಧಿ ಕೆಲಸ ಇಲ್ಲ. 1 ರೂಪಾಯಿ ಕೂಡ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಲುವಾಗಿ ಯಾರು ತಂದಿಲ್ಲ. ಇನ್ನು ನಾವೇನು ಒಂದು ಸುಮಾರು 2.5-3 ಸಾವಿರ ಕೋಟಿ ರೂಪಾಯಿ ತಂದು ಇಲ್ಲಿ ಏನು ಕೆಲಸ ಮಾಡಿದ್ದೀವಿ. ಮುಂಚೆ ಸುಮಾರು 1,000 ಕೋಟಿ ಕೆಲಸದ ನಾವು ಟೆಂಡರ್ ತೆಗೆದು ಎಲ್ಲ ಶಾಲೆ ಕೊಡಕ್ಕೆ ಕೊಟ್ಟಿದ್ದೀವಿ. ಆದರೆ ಅವೆಲ್ಲ ಕೆಲಸ ಅಲ್ಲೇ ಬಿಟ್ಟು ಅವ್ರು ಏನೂ ಕೆಲಸ ಆಗೋಕ್ಕೆ ತಯಾರಿಲ್ಲ. ಬರೀ ರಾಜಕಾರಣ ನಡೆದಿದೆ. ಈಗ ನಿನ್ನೆ ನಮ್ಮಲ್ಲಿ ಕೆಳೆಗಾಂವ ಬಸವೇಶ್ವರ ಯಾತ್ರೆ ಆ ಬೆಳಗಾವಿ ಏರಿಯಾದಲ್ಲಿ ಒಂದು ಸುಮಾರು 70,000 ಎಕರೆ ನೀರಾವರಿ ಆಗುವಂಥ ಒಂದು ಸ್ಕೀಮ್ ನಾವು ಏನೋ ಒಂದು ಮೊನ್ನೆ 23 ಕ್ಯಾನ್ ನಾವು ಈ ಸೋತೀವಿ ಮತ್ತು ಮನೆಗೆ ಬಿಟ್ಟಿದ್ದೀವಿ. ಅದು ಅದೇ ಸ್ಥಿತಿಯಲ್ಲಿ ಇನ್ನೂ ಕೂಡ ಐತಿ. ಅದರಲ್ಲಿ ಏನೇನು ಮಾಡಿಲ್ಲ ನಾವು ಅಗ್ನಿ ಅದು ಪ್ರಾರಂಭ ಮಾಡೋ ಹಂತದಲ್ಲಿ ತಂದಿದ್ದಿತ್ತು. ಅದು ಒಂದು ಕೆಲವೊಂದು 4-8 ದಿವಸದಲ್ಲಿ ಆಗುತ್ತಿತ್ತು ಪ್ರಾರಂಭ. ಆದ್ರೆ ಅದು ಏನು ಬಿದ್ದೈತಿ ಅಲ್ಲೇ ಬಿದ್ದೈತಿ. ಜನ ಅವರ ಕಡೆ ನೋಡ್ಲಕತ್ತರು, ಕೆಲಸ ಮಾಡ್ಲಕ್ಕೆ ಯಾರು ತಯಾರಿಲ್ಲ. ಬರೀ ಎಲ್ಲ ಕಡೆ ನಮ್ಮಲ್ಲಿ ರಾಜಕಾರಣ ನಡೆದೈತಿ. ಮತ್ತು ಜನ ಎಲ್ಲ ನಮಗೆ ಎಲ್ಲ ಒಂದು ನಮ್ಮ ಮನೆ ಮನುಷ್ಯ ಇದ್ದಾಗ ನೀವು ನಮಗೇನು ಅಗ್ದಿ ನಮ್ಮ ಮನ್ಯಾಗ ಬಂದು ನಮ್ಮ ಅಗ್ದಿ ಹುಡುಗರಲ್ಲಿ ಶ್ರೀಮಂತರಲ್ಲಿ ಯಾರು ಬೇಕಾದ್ರೆ ಬಂದು ನಮ್ಮಲ್ಲಿ ಒಂದು ಕಪ್ ಚಹಾ ಕೊಡೋದು, ನಮ್ಮಲ್ಲಿ ನಮ್ಮ ಏನು ಸನ್ಮಾನ ಕೊಟ್ಟಿದ್ರಿ. ಆದರೂ ಕೂಡ ನಾವು ಕೆಲವು ಮಂದಿ ಮೋಸ ಮಾಡಿ ನೀವು ವೋಟ್ ಹಾಕಿಲ್ಲ, ನೀವು ಸೋಲಿಸಿದೆವು. ಈ